ಇನ್ನು SIR ಪ್ರಕ್ರಿಯೆಯತ್ತ ಗಮನ ಹರಿಸುವುದಾದ್ರೆ ನಿನ್ನೆಗೆ ನಮ್ಮ ರಾಜ್ಯದಲ್ಲಿ ನಡೀತಾ ಇದ್ದಂತ SII ಕಾರ್ಯ ಇದು ಮುಗಿದು ಬಿಟ್ಟಿದೆ. ಬೆಂಗಳೂರಿನ ಬರೋಬ್ಬರಿ 25 ವಿಧಾನಸಭಾ ಕ್ಷೇತ್ರಗಳಲ್ಲೂ ತಮ್ಮ ಅರ್ಧದಷ್ಟು ರಾಜಕೀಯ ಶಕ್ತಿಯನ್ನ ಕಳ್ಕೊಂಡ್ಬಿಟ್ಟಿದೆ ಮತದಾರರ ಡಿಲೀಟು. ಮತದಾರರ ಪಟ್ಟಿಯಿಂದ ಅರ್ಧದಷ್ಟು ಜನರ ಹೆಸರುಗಳನ್ನೇ ಅಧಿಕೃತವಾಗಿ ಕೈ ಬಿಡಲಾಗಿದೆ. ರಾಜಧಾನಿಯ ವೋಟಿಂಗ್ ಪವರ್ಗೆ ಕತ್ತರಿ ಬಿದ್ದಿದೆ ಹೆಂಗೆ, ಜನಪ್ರತಿನಿಧಿಗಳ ಭವಿಷ್ಯವನ್ನು ನಿರ್ಧರಿಸುವಂತ ಮತದಾರರೇ ಹೇಗೆ ಮಾಯ ಆದ್ರು ಅನ್ನೋ ಒಂದು ಅಚ್ಚರಿಯ ಪ್ರಶ್ನೆಗಳು ಕಾಡ್ತಾ ಇದೆ. ಸರಿ, ASDDO ಅದರಲ್ಲಿ ಮೊದಲಾಗಿ ಅಬ್ಸೆಂಟ್ ಆದವರು, ನಂತರದಲ್ಲಿ ಶಿಫ್ಟ್ ಆದಂಥವರು, ಡೆತ್ ಆದಂಥವರು ಅಥವಾ ಡೂಪ್ಲಿಕೇಟ್ ಸೇರಿದಂತೆ ಈ ಥರ ಇರೋರನ್ನ ಕಟ್ ಮಾಡಿ ಬರುತ್ತೆ. ಅಚ್ಚರಿ ಅನಿಸ್ತಿರೋ ಸರ್, ಬೆಂಗಳೂರಲ್ಲಿ 50% ಅಷ್ಟು, ಅದರಲ್ಲೂ 25 ಕ್ಷೇತ್ರಗಳಲ್ಲಿ ಹಿಂಗಾಗೋದಕ್ಕೆ ಹೆಂಗೆ ಸಾಧ್ಯ ಸರ್? SIR ಪ್ರಕ್ರಿಯೆ ಒಂದು ಹಂತಕ್ಕೆ ಏನೋ ಸರಿಯಾಗಿ ನಡೆದಂಗಿದೆ ಅಂತ ಅನ್ಸುತ್ತೆ. ಯಾಕಂತಂದರೆ ನೀವು ಈ ಕೊರೋನಾ ಸಂದರ್ಭ, ಇನ್ನು ಕೆಲವು ತುರ್ತು ಸಂದರ್ಭಗಳಲ್ಲಿ ಬೆಂಗಳೂರನ್ನ ಗಮನಿಸಿದವರಿಗೆ ಈ ಅಂಕಿ ಸಂಖ್ಯೆ ಅಂತ ಆಶ್ಚರ್ಯ ಯಾಕೆ ಆಗೋದಿಲ್ಲ ಅಂತಂದರೆ, ನೀವು ಬೆಂಗಳೂರಿನ ದಾರಿಗಳು ಅಥವಾ ರಸ್ತೆಗಳು, ಅಂಗಡಿ ಮುಂಗಟ್ಟುಗಳ ಮುಂದೆ ಜನಗಳು ಇವೆಲ್ಲ ಕಡಿಮೆ ಇರೋದು ಯಾವಾಗ ಅಂತ ಕೇಳಿದ್ರೆ ರಜಾ ದಿನಗಳು, ಇನ್ನೊಂದಷ್ಟು ಮತ್ತೊಂದಷ್ಟು ಯಾವುದಾದ್ರೂ ತುರ್ತು ಪರಿಸ್ಥಿತಿ ಬಂದಾಗ ಬೆಂಗಳೂರನ್ನ ನೀವು ನೋಡಬೇಕು. ಈ ಸಂಖ್ಯೆ ಏನು ಕಾಣಿಸ್ತಾ ಇದೆ ನಿಮಗೆ ಬೆಂಗಳೂರಲ್ಲಿ? 28 ವಿಧಾನಸಭಾ ಕ್ಷೇತ್ರಗಳ ಪೈಕಿ 25 ವಿಧಾನಸಭಾ ಕ್ಷೇತ್ರಗಳಲ್ಲಿ 48ರಿಂದ 50% ಕಡಿಮೆ ಆಗಿದೆ ಮತದಾರರು ಅಂತಂದರೆ, ಇಲ್ಲಿ ಮತದಾನಗಳ ಹಕ್ಕನ್ನೂ ಇಟ್ಟುಕೊಂಡು ತಮ್ಮೂರಲ್ಲೂ ಒಂದು ಮತದಾನದ ಹಕ್ಕು ಇಟ್ಕೊಂಡವರು ಈಗ ಅಲ್ಲಿರಲಿ, ಯಾಕಂದ್ರೆ ಮೂಲಭೂತ ಸೌಕರ್ಯಕ್ಕೆ ಅಲ್ಲಿ ಆಕಾಂಕ್ಷಿಗಳಾಗಿದ್ದವರು ಅಲ್ಲಿ ಎಲ್ಲವನ್ನೂ ಮಾಡಿಕೊಂಡು ಅಲ್ಲಿ ಎಲ್ಲ ಸವಲತ್ತುಗಳನ್ನು ಮಾಡಿಕೊಂಡು ಸುಮ್ಮನೆ ಇಲ್ಲಿ ಯಾವುದಕ್ಕೂ ಒಂದಕ್ಕೆ ಇರಲಿ ಅಂತ ಇಟ್ಟುಕೊಂಡು ಇಲ್ಲಿಯ ಕರೆಂಟ್ ಬಿಲ್ಗೋ ಇನ್ನೊಂದಕ್ಕೋ ಮತ್ತೊಂದಕ್ಕೋ ಅಥವಾ ಇಲ್ಲಿ ಒಂದು ದಾಖಲಾತಿ ತೋರಿಸ್ಕೊಳ್ಳೋದಕ್ಕೆ, ಇಲ್ಲಿ ಕೆಲ ಸೌಲಭ್ಯಗಳನ್ನು ಪಡೆಯೋದಕ್ಕೆ ಎರಡೆರಡು ಮತದಾರರ ಪಟ್ಟಿಗಳಿಗೆ ಸೇರಿಸ್ಕೊಂಡವರು ಇಲ್ಲಿ ಕಡಿಮೆ ಆಗ್ತಾ ಹೋಗಿದ್ದಾರೆ. ನಿಮಗೆ ಎರಡರಲ್ಲಿ ಒಂದು ಆಯ್ಕೆ ಮಾಡಿ ಅಂತಂದಾಗ ಅವರು ಸಹಜವಾಗಿ ಊರ ಕಡೆದ ಆಯ್ಕೆ ಮಾಡ್ಕೊಂಡಿದ್ದಾರೆ. ಅದು ತಮಿಳುನಾಡು, ಆಂಧ್ರ, ಇನ್ನೊಂದು ಮತ್ತೊಂದು ಕಡೆ ಹೊರಟು ಹೋಗ್ಬಿಟ್ಟಿದೆ. ಸೊ ಇಲ್ಲಿಯ ಮತದಾರರು ನಿಧಾನಕ್ಕೆ ಕಡಿಮೆ ಆಗ್ತಾ ಬಂದು 50%ಗೆ ಬಂದು ನಿಂತ್ಕೊಂಡಿದ್ದಾರೆ. ಬೆಂಗಳೂರಿನ ನಿವಾಸಿಗಳಿಗೆ ಇದು ಸಹಜವಾಗಿ ಗೊತ್ತಿತ್ತು, ನಮ್ಮಲ್ಲಿರುವ ಹೆಚ್ಚಿನ ಸಂಖ್ಯೆ ನಮ್ಮದಲ್ಲ ಅಂತ. ಹೌದು, ನಮ್ಮ ಸಂಖ್ಯೆಯಲ್ಲಿ ಹೆಚ್ಚಿನವರೆಲ್ಲರೂ ಇಲ್ಲಿ ಎರಡನೇ ಅವಕಾಶಕ್ಕಾಗಿ ಕಾಯ್ಕೊಂಡು ನಮ್ಮ ಬೆಂಗಳೂರನ್ನ ಹೆಚ್ಕೊಂಡಿದ್ರಲ್ಲ. 28 ಕ್ಷೇತ್ರಗಳ ಪೈಕಿ 3 ಕ್ಷೇತ್ರದಲ್ಲೇನೆ ಹೆಚ್ಚುವರಿಯಾಗಿ ತೋರಿಸಿದಾರಂತೆ. ಇನ್ನು ಅಧಿಕೃತವಾಗಿ ಈ ಪಟ್ಟಿನೂ ಅಧಿಕೃತ ಅಲ್ಲ, 50% ಇರ್ಬೋದು ಅಂತ ಹೇಳ್ತಾ ಇದ್ದಾರೆ. ನೋಡಿ, ನೀವು ದಾಸರಳ್ಳಿ ಅರ್ಧಕ್ಕರ್ಧ 4,71,922 ಮತ ಇದ್ದದ್ದು 2,46,790 ಮತಗಳು ಕಡಿಮೆ ಆಗಿದ್ದಾವೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಹೆಚ್ಚು ಕಡಿಮೆ ನಿಮಗೆ 52% ಮತ ಕಡಿಮೆ ಆಗಿದೆ. ಮತದಾರರು ಎಲ್ಲಿ ಹೋಗ್ತಾರೆ ಇವರೆಲ್ಲ? ಈ ನೀವು ದಾಸರಳ್ಳಿ, ಇನ್ನು ಈ ಪೀಣ್ಯ, ಈ ಕಾನ್ಸೆಪ್ಟ್ಗೆಲ್ಲ ಬಂದರೆ ಗ್ರಾಮೀಣ ಅಂದರೆ ಅಲ್ಲಿಂದ ಬಂದಂಥವರು, ತುಮಕೂರು ಆ ಭಾಗದಿಂದ ಅಂದರೆ ಬೇರೆ ಹೊರಗಡೆಯಿಂದ ಬಂದಂಥವ್ರು ಅಥವಾ ತುಮಕೂರು ಭಾಗದಿಂದ ಬಂದಂಥವ್ರು ಅವರೆಲ್ಲ ಬಂದು ಇಲ್ಲಿ ಸೇರ್ಕೊಂಡ್ಬಿಟ್ಟಿದ್ದಾರೆ. ಹೌದು, ಅಲ್ಲಿ ಬಂದು ಸೇರ್ಕೊಂಡವ್ರು ಅಲ್ಲೂ ಒಂದಿರಲಿ ಇಲ್ಲೂ ಒಂದಿರಲಿ ಅಂತ ಇಟ್ಕೊಂಡಿದ್ದವರು ಈಗ ನನ್ನೂರಿಂದ ಇರಲಿ, ಇಲ್ಲಿದ್ದ ನನಗೆ ಸದ್ಯಕ್ಕೆ ಬೇಡ, ನಾನು ಬೇರೆ ಬೇರೆ ರೂಪದಲ್ಲಿ ನಾನು ವ್ಯವಸ್ಥೆ ಮಾಡ್ಕೋತೀನಿ ಅಂತಂದಾಗ ಈ ಅರ್ಧಕ್ಕರ್ಧ ಬಂದು ಇಳ್ಕೊಂಡಿದೆ. ಹೌದು, ಅರ್ಧಕ್ಕರ್ಧ ಬಂದು ಇಳ್ಕೊಂಡಿದೆ. ಸ್ಪಷ್ಟವಾಗಿ ಹೇಳಬೇಕು ಅಂತಂದರೆ ಇದೇ ಅಂಕಿಅಂಶ ನಿಜವೇ ಆಗಿದ್ದಲ್ಲಿ SIR ಪ್ರಕ್ರಿಯೆ ಒಂದು ಹಂತಕ್ಕೆ ಸರಿ ಹಂತಕ್ಕೆ ಬಂತು ಅಂತ ಲೆಕ್ಕ. ಎಸ್.